ಇನ್ನು ಚಾಮರಾಜನಗರದಲ್ಲಿ LTT ಗ್ಯಾಂಗ್ ಆಕ್ಟಿವ್ ಆಗಿದೆಯಾ ಅನ್ನುವಂತ ಪ್ರಶ್ನೆ ಈಗ ಪವರ್ ಟಿವಿಯಲ್ಲಿ ಈ ಕ್ಷಣದ ಸ್ಫೋಟಕ ಸುದ್ದಿ ಇದು. ಚಾಮರಾಜನಗರದಲ್ಲಿ LTT ಗ್ಯಾಂಗ್ ಆಕ್ಟಿವ್ ಆಗಿದೆಯಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಪವರ್ ಟಿವಿಯಲ್ಲಿ ಈ ಕ್ಷಣದ ಸ್ಫೋಟಕ ಸುದ್ದಿ. ಟೈಗರ್ ಆಫ್ ಜಸ್ಟಿಸ್ ಎಂಬ ಸಂಘಟನೆ ಆಕ್ಟಿವ್ ಆಗಿದೆಯಾ? LTTE ಮುಖ್ಯಸ್ಥ ಮೃತ ಪ್ರಭಾಕರನ್ ಫ್ಯಾನ್ಸ್ ಪತ್ತೆ. ಪ್ರಭಾಕರನ್ ಮತ್ತು ವೀರಪ್ಪನ್ ಸಹಚರರು ಕೂಡ ಸಕ್ರಿಯರಾಗಿದ್ದಾರೆ. ಸಂಘಟನೆಯಲ್ಲಿ ಓರ್ವ ವಕೀಲ ಇರೋದು ಕೂಡ ಬೆಳಕಿಗೆ ಬಂದಿದೆ. ಚಾಮರಾಜನಗರದಲ್ಲಿ LTTE ಗ್ಯಾಂಗ್ ಆಕ್ಟಿವ್ ಆಗಿದೆಯಾ ಅನ್ನುವಂತ ಪ್ರಶ್ನೆ. ಈ ಸಂಘಟನೆಯಲ್ಲಿ ವಕೀಲ ಇರೋದು ಕೂಡ ಬೆಳಕಿಗೆ ಬಂದಿರೋದು. ಮೃತ ಪ್ರಭಾಕರನ್ ಫ್ಯಾನ್ಸ್ ಪತ್ತೆಯಾಗಿದ್ದಾರೆ. ನೋಡಿ, ಈ ಪ್ರಭಾಕರನ್ ಮತ್ತು ವೀರಪ್ಪನ ಸಹಚರರು ಸಕ್ರಿಯರಾಗಿದ್ದಾರೆ ಎನ್ನುವಂಥ ಅಪ್ಡೇಟ್ಸ್ ಈಗ. ಸಂಘಟನೆಯಲ್ಲಿ ಓರ್ವ ವಕೀಲ ಕೂಡ ಇರೋದು ಬೆಳಕಿಗೆ ಬಂದಿದೆ. ಮತ್ತೆ ಈ ಗ್ಯಾಂಗ್ ಆಕ್ಟಿವ್ ಆಯ್ತಾ ಅನ್ನುವಂಥ ಪ್ರಶ್ನೆ. ಟೈಗರ್ಸ್ ಆಫ್ ಜಸ್ಟಿಸ್ LTTE ಈ ಒಂದು ಸಂಘಟನೆ ಹಿಂದಿರುವಂಥ ಕೈವಾಡಗಳು, ಇವರು ಯಾರ್ಯಾರು ಏನೇನು ಮಾಡ್ತಾ ಇದ್ರು, ಇದರ ಜೊತೆಗೆ ವೀರಪ್ಪನ್ ಸಹಚರರು. ಪವರ್ ಟಿವಿಯಲ್ಲಿ ಈ ಕ್ಷಣದ ಸ್ಫೋಟಕ ಸುದ್ದಿ. ಟೈಗರ್ಸ್ ಆಫ್ ಜಸ್ಟಿಸ್ ಎಂಬ ಸಂಘಟನೆ ಆಕ್ಟಿವ್ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಶುರುವಾಗಿದೆ. LTT ಮುಖ್ಯಸ್ಥ ಮೃತ ಪ್ರಭಾಕರನ್ ಅವರ ಸಹಚರರು ಕೂಡ ಪತ್ತೆಯಾಗಿರೋದು ಗೊತ್ತಾಗಿದೆ. ಮಾರ್ಟಳ್ಳಿ ಸಂದನಪಾಳ್ಯದಲ್ಲಿ ಸಂಘಟನೆ ಆಕ್ಟಿವ್ ಆಗಿದೆಯಾ? ಹನೂರು ತಾಲೂಕಿನ ಗ್ರಾಮಗಳಲ್ಲಿ ಸಂಘಟನೆ ಸಕ್ರಿಯವಾಗಿದೆ. ಜನರ ಗುಂಪು ಸೇರಿಸಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಬೆಂಬಲಿಗರು. ಈ ಸಭೆಯಲ್ಲಿ ಪ್ರಭಾಕರನ್ ಮತ್ತು ವೀರಪ್ಪನ್ ಬಗ್ಗೆ ಗುಣಗಾನ ಮಾಡಿದ್ದಾರೆ. ತಮಿಳಿಗರ ಮೇಲೆ ದಬ್ಬಾಳಿಕೆ ಅಂತ ಪ್ರಚೋದನೆ ಮಾಡಿರೋದು. ಟೈಗರ್ಸ್ ಆಫ್ ಜಸ್ಟಿಸ್ ಸಂಘಟನೆಯ ಬಗ್ಗೆ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಪಾಲಾರ್ ಬ್ಲಾಸ್ಟ್ನ ಆರೋಪಿ ಸೈಮನ್ ಕುಟುಂಬ ಭಾಗಿಯಾಗಿದೆ. ಪ್ರಭಾಕರನ್ ವೀರಪ್ಪನ್ ಕುರಿತು ಪ್ರಚೋದನೆ ಮಾಡುವಂತಹ ಸಂಘಟನೆ ಇದು. ಟೈಗರ್ ಆಫ್ ಜಸ್ಟಿಸ್ ಸುತ್ತ ಈಗ 108 ಅನುಮಾನಗಳು. ನೋಡ್ತಾ ಇರ್ಬೋದು, ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ವೀರಪ್ಪನ್ನು ಸಾಧಕ, ಅವನು ಹೀರೋ, ಅವನು. ಇನ್ನುಳಿದಂಥವರೆಲ್ಲರೂ ಕೂಡ ಈಗ ಭಾಷಾ ವಿಚಾರವಾಗಿ ಎತ್ಕಟ್ಟೋದು, ಪ್ರಚೋದನೆ ಮಾಡೋದು. ಇದರ ಜೊತೆಗೆ ಪ್ರಭಾಕರ್ ಮತ್ತು ವೀರಪ್ಪನ್ ಸಹಚರಿದ್ದಾರಲ್ಲ, ಇವರೆಲ್ಲ ಸಕ್ರಿಯರಾಗಿದ್ದಾರೆ. ಒಂದು ಗುಂಪು ಸೇರಿಸಿ ಆ ಗುಂಪಲ್ಲಿ ಆ ಜನರನ್ನೆಲ್ಲರನ್ನೂ ಕೂಡ ಸೇರಿಸ್ಕೊಂಡು ಪ್ರಭಾಕರ್ ಮತ್ತು ವೀರಪ್ಪನ್ ಬಗ್ಗೆ ಗುಣಗಾನ ಮಾಡೋದು. ಸಮಾಜ ಸೇವಕರು ಅವರೆಲ್ಲ, ದೇಶಭಕ್ತರು ಇವರೆಲ್ಲ, ತಮಿಳಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಇವರೆಲ್ಲ ಅಂತ ಪ್ರಚೋದನೆ ಮಾಡಿ ಅವ್ರನ್ನ ಎತ್ಕಟ್ಟುವಂಥ ಕೆಲಸ. ಈಗ ಇದೇ ಟೈಗರ್ಸ್ ಆಫ್ ಜಸ್ಟಿಸ್ ಸಂಘಟನೆ ಬಗ್ಗೆ ಒಂದಷ್ಟು ಅನುಮಾನಗಳು ಕೂಡ ಉಂಟಾಗ್ತಾ ಇದೆ. ಪಾಲಾರ್ ಬ್ಲಾಸ್ಟ್ನ ಆರೋಪಿ ಸೈಮನ್ ಕುಟುಂಬ ಕೂಡ ಭಾಗಿಯಾಗಿದ್ದಾರೆ. ಪ್ರಭಾಕರನ್ನು ವೀರಪ್ಪನ್ ಕುರಿತಂತೆ ಪ್ರಚೋದನೆ ಮಾಡುವಂಥ ಸಂಘಟನೆ. ಇವರೆಲ್ಲ ದೇಶಭಕ್ತರು, ಇವರೆಲ್ಲ ಸಮಾಜ ಸೇವಕರು. ಇದೆಲ್ಲಿಗೆ ಭಾಷಾ ವಿಚಾರ ಎತ್ತಿಟ್ಕಟ್ಕೊಂಡು, ತಮಿಳು ಅನ್ನುವಂಥ ಭಾಷೆಯನ್ನು ಎತ್ತಿಟ್ಕೊಂಡು ಅವ್ರ ಬಗ್ಗೆ ಗುಣಗಾನ ಮಾಡಿಕೊಂಡು, ಹಾಗಾಗಿ ಈಗ ಒಂದಷ್ಟು 108 ಅನುಮಾನಗಳು ಕಾಡ್ತಾ ಇದೆ. ಅನುಮಾನಗಳು ಶುರುವಾಗಿದೆ. ಯಾಕೆ ಈ ರೀತಿ ಸಂಘಟನೆ ಮಾಡ್ತಾ ಇದ್ದಾರೆ, ಜನರನ್ನ ಸೇರಿಸಿ ಗುಂಪು ಸೇರಿಸಿ ಪ್ರಚೋದನಾ ಭಾಷಣವನ್ನು ಮಾಡ್ತಾ ಇರೋದು ಯಾಕೆ ಅನ್ನುವಂಥ ಪ್ರಶ್ನೆಗೆ ಸಹಜವಾಗಿ ಕಾಡ್ತಾ ಇದೆ.